ಅದು ಕಾನ್ಸೆಪ್ಟ್ಸ್ನ ಕಲಿಯೋದಕ್ಕೆ. ಸೆಷನಲ್ಲಿ ಏನು ಮಾಡ್ತೀನಿ ಅದನ್ನೇ ನೋಡಿ ಮನೇಲಿ ಮಾಡೋದಕ್ಕಲ್ಲ. ಸೆಷನಲ್ಲಿ ಏನು ಮಾಡ್ತೀನಿ ಅದು ಮನೇಲಿ ಮಾಡ್ತಾ ಏನೇನು ಮಾಡಿದೆ ಅದನ್ನು ಹೆಂಗೆ ಮಾಡಿದೆ ಹಾಗಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಇಫ್ ಯು ಆರ್ ನಾಟ್ ಡೂಯಿಂಗ್ ದಟ್ ದೆನ್ ಅಟೆಂಡಿಂಗ್ ದ ಸೆಷನ್ ಇಸ್ ಎ ಕಂಪ್ಲೀಟ್ ವೇಸ್ಟ್. ನಿಮ್ಮ ಟೈಮ್ ಕೂಡ ವೇಸ್ಟು, ನನ್ನ ಟೈಮ್ ಕೂಡ ವೇಸ್ಟ್. ಇವಾಗ ನಾನು ಸೆಷನ್ ತೊಗೊತಿದ್ದೀನಿ ಅಂದರೆ ಅದು ನನ್ನ ಜವಾಬ್ದಾರಿ. ಸರ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಲ್ ಟು ಟೇಕ್ ದ ಕ್ಲಾಸ್ ಅಂದರೆ ನಾನು ಅನ್ಪಾಡಿಗೆ ನಾನು 3 ದಿವಸದಲ್ಲಿ ಎಲ್ಲ ಮುಗಿಸ್ಬಿಟ್ಟು ಹೋಗಲ್ಲ. 1.5 ಅವರ್ 3 ದಿವಸ ತೊಗೊಂಡು ನಾನು ಏನು ಪ್ರತಿಯೊಂದು ಹೇಳಲ್ಲ. ಈ ಫಂಕ್ಷನ್ ಏನು, ಪೋಸ್ಟ್ ಕನ್ಸ್ಟ್ರಕ್ಟ್ ಏನಕ್ಕೆ ಯೂಸ್ ಮಾಡ್ತೀನಿ, ಇದು ಆಟೋವೇರ್ ಏನಕ್ಕೆ ಮಾಡಿದ್ದೀನಿ ಏನೂ ಹೇಳೋದಿಲ್ಲ. ಜಸ್ಟು ಕೋಡ್ ಬರ್ಕೊಂಡು ಹೋಗ್ತಿರಲ್ಲ. ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಟೀಚ್ ಅಷ್ಟೇ. ಟೀಚ್ ಮಾಡೋದು ಅಂತ ಸುಮ್ಮನೆ ಆಗಲ್ಲ. ಐ ಆಮ್ ಟೇಕಿಂಗ್ ಆ್ಯನ್ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ವಿಚ್ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಯು ಗೈಸ್ ಹ್ಯಾವ್ ಲರ್ನ್ ದ ಕಾನ್ಸೆಪ್ಟ್. ನೀವು ಕಲಿಬೇಕು ಅನ್ನೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನೀವು ಕಲಿತಾ ಇಲ್ಲ ಅಂದರೆ ನನ್ನ ಸೆಷನ್ ತೊಗೊಳ್ಳೋದೇ ವೇಸ್ಟ್ ಆಗುತ್ತೆ. ಸೊ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ ಇದನ್ನು. ಇಫ್ ಯು ವಾಂಟ್ ಟು ಲರ್ನ್, ಇಫ್ ಯು ವಾಂಟ್ ಟು ಬಿ ದ ಡೆವಲಪರ್ ಲೈಕ್ ಯು ಹ್ಯಾವ್ ಅಟೆಂಡಿಂಗ್ ದಿಸ್ ಸೆಷನ್, ಸೊ ಇಫ್ ಯು ಹ್ಯಾವ್ ಟು ಬಿಕಮ್ ಎ ಜಾವಾ ಡೆವಲಪರ್ ಯು ಹ್ಯಾವ್ ಟು ಲರ್ನ್ ಜಾವಾ. ಅದು ಸೆಷನ್ ಅಟೆಂಡ್ ಮಾಡೋದ್ರಿಂದ ಮಾತ್ರ ಸಿಗುತ್ತೆ. ಅಂದರೆ ಎನಿವನ್ ಕ್ಯಾನ್ ಬಿ ಎ ಜಾವಾ ಡೆವಲಪರ್ ಜಸ್ಟ್ ಬೈ ಅಟೆಂಡಿಂಗ್ ದ ಸೆಷನ್. ಸೆಷನ್ ಅಟೆಂಡ್ ಆಗಿಬಿಟ್ರೇ ಜಾವಾ ಡೆವಲಪರ್ ಆಗ್ಬಿಡ್ಬೋದು ಅಂತಿದ್ರೆ ಅದಕ್ಕೆ ಇಂಜಿನಿಯರಿಂಗು ಮಾಡಬೇಕಾಗಿಲ್ಲ, ಸ್ಕೂಲ್ಗೂ ಹೋಗಬೇಕಾಗಿಲ್ಲ. 3ನೇ ಕ್ಲಾಸ್ ಹುಡುಗಂಗೆ ಕರ್ಕೊಂಡ್ಬಂದು ಸೆಷನ್ ಅಟೆಂಡ್ ಮಾಡಿಸಿದ್ರು ಅವನು ಜಾವಾ ಡೆವಲಪರ್ ಆಗ್ಬೋದು, ಬರೀ ಸೆಷನ್ ನೋಡಿ ಮಾಡೋದ್ರಿಂದ ಆಗಿದ್ರೆ. ಸೆಷನ್ ಈಸ್ ಓನ್ಲಿ ಟು ಎಕ್ಸ್ಪ್ಲೇನ್ ಹೌ ಜಾವಾ ವರ್ಕ್ಸ್. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ಮಾಡಿದಾಗ ಎರರ್ ಬಂದರೆ ಅಲ್ಲಿ ಹೋಗಿ ವಿಡಿಯೋ ನೋಡಿ ಇದು ಇಲ್ಲಿ ಮಾಡಿದ್ದಾರೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡೂ ಇಟ್ ಅಂತ ಹೇಳಿ ಕಲ್ತ್ಕೊಳ್ಳೋಕ್ಕೆ ಸೆಷನ್ ಮಾಡ್ತಿರೋದು. But if you are not doing what I am explaining, then what you are doing thus far is a waste. So I'll move on to the next. ನಾನು ನೆನ್ನೆ ಕ್ಲಾಸ್ ಏನೂ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಸೆಷನ್ ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಇದು ನಾನು ಪೋಸ್ಟ್ ಕನ್ಸ್ಟ್ರಕ್ಟರ್ ಅಂತ ಏನಕ್ಕೆ ಹಾಕಿದ್ದೀನಿ ಅಂದರೆ ಇದನ್ನು ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ, ಹಾರ್ಡ್ ಕೋಡಿಂದ ಜನ್ರೇಟ್ ಮಾಡಿ H2 ಡೇಟಾಬೇಸ್ಗೆ ಹಾಕ್ತಾಯಿದ್ದೀನಿ. ಸೊ ನೆನ್ನೆ ಇಲ್ಲಿವರೆಗೂ ಆಗಿತ್ತು. ಸೊ ಈಗ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಚೆಕ್ ಫಾರ್ ಅಥೆಂಟಿಕೇಷನ್. ಸ್ಪ್ರಿಂಗ್ ಸೆಕ್ಯೂರಿಟಿ ಬಗ್ಗೆ ನೋಡ್ತೀನಿ. ಹೌ ಟು ಡೂ ದ್ಯಾಟ್, ಸ್ಪ್ರಿಂಗ್ ಸೆಕ್ಯೂರಿಟಿನ ಹೆಂಗೆ ನಾನು ಚೆಕ್ ಮಾಡ್ತೀನಿ. ಸೊ ನಾನು ಕಾನ್ಫಿಗರಲ್ಲಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ದಿಸ್ ಕಾನ್ಫಿಗ್ ವಿಚ್ ಇಸ್ ಅನ್ ಎಂಟಿ, ಇಲ್ಲೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಹಿಯರ್ ದಿಸ್ ಕ್ಲಾಸ್ ವಿಲ್ ಬಿ ಸೆಕ್ಯೂರಿಟಿ ಕಾನ್ಫಿಗ್ ಅಂತ ಕ್ಲಾಸ್ ಬರೀತೀನಿ. ದಿಸ್ ಕ್ಯಾನ್ ಬಿ ABCD XYZ ಎನಿಥಿಂಗ್. ಸೆಕ್ಯೂರಿಟಿ ಕಾನ್ಫಿಗ್ ಅಂತ ಕ್ಲಾಸ್ ಬರೀತೀನಿ. ಈ ಕ್ಲಾಸ್ ಐ ಆಮ್ ರೈಟಿಂಗ್ ದಿಸ್ ಫಾರ್ ದ ಸೆಕ್ಯೂರಿಟಿ ಫಾರ್ ಮೈ ಅಪ್ಲಿಕೇಶನ್. ಸೊ ಈ ಕ್ಲಾಸ್ನ ಇದು ಮಾಡಾದ್ಮೇಲೆ ವಾಟ್ ಐ ವಿಲ್ ಬಿ ಡೂಯಿಂಗ್ ಇಸ್ ದಟ್ ಐ ವಿಲ್ ಬಿ ಟೇಕಿಂಗ್ ಎ ಕಸ್ಟಮರಿ ಲೈಕ್ ವಾಟ್ ಟು ಸೇ JPA ರೆಪೋಸಿಟರಿ ಕ್ಲಾಸಲ್ಲಿ ನೀವು ನೋಡಿದ್ದೀರಾ. JPA ರೆಪೋಸಿಟರಿ ಮಾಡಾದ್ಮೇಲೆ ನಾನು ಆ JPA ಡಿಪೆಂಡೆನ್ಸಿನ ಹಾಕೊಂಡೋದಲ್ಲ. JPA ಇಲ್ಲಿ ರೆಪೋಸಿಟ್ರಿಲಿ ನೋಡಿ, ಇಲ್ಲಿ ಈ JPA ರೆಪೋಸಿಟ್ರಿ ನಾನು ಏನು ಹಾಕ್ಕೊಂಡಿದ್ದೆ ಅದನ್ನೊಂದು ರೆಪೋಸಿಟ್ರಿಗೆ ಹೇಳಿ ಈ ಎಕ್ಸ್ಟೆಂಡ್ ಮಾಡಿ ಇದ್ರ ಫಂಕ್ಷನಾಲಿಟೀಸ್ ಎಲ್ಲ ಇದ್ರೊಳಗಡೆ ಹಾಕಿದ್ನಲ್ಲ. ಸೊ ಸೆಕ್ಯೂರಿಟಿಲೂ ಕೂಡ ಐ ಆಮ್ ಗೋಯಿಂಗ್ ಟು ಡೂ ದ ಸೇಮ್. ಸೊ ನಾನು ಡಿಪೆಂಡೆನ್ಸಿ ಹಾಕ್ಕೊಬೇಕಾದ್ರೆ ಸ್ಪ್ರಿಂಗ್ ಸೆಕ್ಯೂರಿಟಿ ಡಿಪೆಂಡೆನ್ಸಿನೂ ಹಾಕ್ಕೊಂಡಿದ್ದೆ, ಅದನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ. ಎಕ್ಸ್ಟೆಂಡ್ಸ್ ವೆಬ್ ಸೆಕ್ಯೂರಿಟಿ ಕಾನ್ಫಿಗರೇಷನ್. ವೆಬ್ ನೋಡಿ ಇಲ್ಲೇ ತೋರಿಸುತ್ತದು, ವೆಬ್ ಸೆಕ್ಯೂರಿಟಿ ಕಾನ್ಫಿಗರೇಷನ್ ಅಡ್ಯಾಪ್ಟರ್. ಸೊ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊತೀನಿ. ಸೊ ಸೆಕ್ಯೂರಿಟಿ ಫಂಕ್ಷನಾಲಿಟೀಸ್ ಏನೇ ಇದ್ದರೂ ರಿಗಾರ್ಡಿಂಗ್ ಸೆಕ್ಯೂರಿಟಿ ದಿಸ್ ಕ್ಲಾಸ್ ವಿಲ್ ಬಿ ಪ್ರೊವೈಡಿಂಗ್ ಟು ಮೀ. ಇಲ್ಲಿ ಈ ರೆಪೋಸಿಟರಿ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಸೇವು ಆ್ಯಡು ಡಿಲೀಟ್ ಮಾಡೋ ಫಂಕ್ಷನಾಲಿಟೀಸು, ಕನೆಕ್ಷನ್ ಫಂಕ್ಷನಾಲಿಟೀಸು JPA ಇತ್ತು. ಈ ಡಿಪೆಂಡೆನ್ಸಿ ತೊಗೊಂಡು ರೆಪೋಸಿಟ್ರಿಗೆ ಎಕ್ಸ್ಟೆಂಡ್ ಮಾಡಿ ಫಂಕ್ಷನಾಲಿಟೀಸ್ ಯೂಸ್ ಮಾಡಿದೆ. ಇಲ್ಲಿ ಇದರಲ್ಲಿ ಸೆಕ್ಯೂರಿಟಿ ಫಂಕ್ಷನಾಲಿಟೀಸ್ ಇದೆ, ಇದನ್ನು ನನ್ನ ಸೆಕ್ಯೂರಿಟಿ ಕಾನ್ಫಿಗ್ ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತೀನಿ. ಸೊ ಆಫ್ಟರ್ ಎಕ್ಸ್ಟೆಂಡಿಂಗ್ ದಿಸ್ ಯು ಹ್ಯಾವ್ ಟು ಮೇಕ್, ಬಿಫೋರ್ ದಟ್ ಯು ಹ್ಯಾವ್ ಟು ಗಿವ್ ದ ಅನೋಟೇಷನ್ಸ್ ಹಿಯರ್. ಫಸ್ಟ್ ಇದನ್ನು ಕಾನ್ಫಿಗರೇಷನ್ ಅಂತ ಮಾಡಬೇಕು, ಬಿಕಾಸ್ ಇಟ್ ಇಸ್ ಸೆಕ್ಯೂರಿಟಿ ಕಾನ್ಫಿಗರೇಷನ್. ಕಾನ್ಫಿಗ್ ಅಂತ ಮಾಡಿ ಯು ಹ್ಯಾವ್ ಟು ಟೇಕ್ ದಿಸ್ ಕಾನ್ಫಿಗರೇಷನ್. ಸೊ ಅದಾದಮೇಲೆ ದಿಸ್ ಅ ಸೆಕ್ಯೂರಿಟಿ ಕ್ಲಾಸ್ ಅಲ್ವಾ. ಸೊ ಯು ಹ್ಯಾವ್ ಟು ಮೇಕ್ ಎನೇಬಲ್ ವೆಬ್ ಸೆಕ್ಯೂರಿಟಿ. ಯು ಆರ್ ಇನ್ವೋಕಿಂಗ್ ದಟ್ ಎನೇಬಲ್ ವೆಬ್ ಸೆಕ್ಯೂರಿಟಿ. ಸೊ ಇದೆರಡು ಅನೋಟೇಷನ್ ಹಾಕಿದ್ದೀರಾ. ಈಗ ಇದರೊಳಗಡೆ ಒಂದು ಕ್ಲಾಸ್ ಇರುತ್ತೆ,
ಎ ಕ್ಲಾಸ್ ವಿಚ್ ಈಸ್ ಓವರ್ ರೈಡಿಂಗ್. ಕಾನ್ಫಿಗರ್ ಅಂತ ಒಂದು ಕ್ಲಾಸ್ ಇದೆ. ಕಾನ್ಫಿಗ್ ಇಲ್ಲಿ ನೋಡಿ, ಇಲ್ಲೇ ಇದೆ ಕಾನ್ಫಿಗ್ ಅಥೆಂಟಿಕೇಶನ್ ಬಿಲ್ಡ್ ಮ್ಯಾನೇಜರ್ ಆತ್ ಅಂತ. ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರ ಹೋಲ್ ಫಂಕ್ಷನಾಲಿಟೀಸ್ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ದಿಸ್ ಈಸ್ ರಿಲೇಟೆಡ್ ಟು ಅ ಪೇರೆಂಟ್ ಒನ್. ನನಗಿಲ್ಲಿ ಪೇರೆಂಟ್ ಏನು ಬೇಡ, ನಾನೇ ಐ ಆಮ್ ಕ್ರಿಯೇಟಿಂಗ್ ಎ ಕಸ್ಟಮೈಸ್ಡ್ ಒನ್. ಸೊ ಇಲ್ಲಿ ಈ ಆಬ್ಜೆಕ್ಟ್ ಅನ್ನೋದು ಒಂದಿದೆ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಇನ್ಬಿಲ್ಟ್. ಸೊ ಈ ಆತಲ್ಲಿ ಆತ್ ಡಾಟ್ ಯೂಸರ್ ಡೀಟೇಲ್ ಸರ್ವಿಸ್ ಅಂತ ಇಲ್ಲಿದೆ ನೋಡಿ. ಇದೆಲ್ಲ ಇನ್ಬಿಲ್ಟ್ ಮೆಥಡು. ನೀವು ಇದೊಂದು ಕಾನ್ಫಿಗ್ರೇಷನ್ ಹಾಕ್ಕೊಂಡ್ರೆ ಸಾಕು, ಮತ್ತು ಈ ಅನೋಟೇಷನ್ ಹಾಕಿದ್ರೆ ಸಾಕು, ನಿಮಗೆಲ್ಲ ಎಕ್ಲಿಪ್ಸೇ ಕೊಟ್ಬಿಡುತ್ತೆ. ಅವ್ರು ನಿಮಗೆ ಕೇಳೋದು ಒಂದೇ, ಯೂಸರ್ ಡೀಟೇಲ್ ಸರ್ವಿಸ್ ಮೆಥಡ್ ಅಂದರೆ ಏನು? ಇಟ್ ಕಮ್ಸ್ ಅಂಡರ್ ಕಾನ್ಫಿಗ್ರೇಷನ್ ಕ್ಲಾಸ್ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ಪಾಸ್ ದ ಕ್ರೆಡೆನ್ಷಿಯಲ್ಸ್. ಸೊ ಇಲ್ಲಿ ನಾನು ಆ ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕಬೇಕು. ಇಲ್ಲಿ ನಾನು ಇದು ಮಾಡಿದ್ದೀನಲ್ಲ, ಈ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ನಾನು ಎಲ್ಲಿ ಹಾಕ್ತೀನಿ, ಇಲ್ಲಿ ಕಾನ್ಫಿಗ್ರೇಷನ್ ಸೆಕ್ಯೂರಿಟಿ ಲೆವೆಲಲ್ಲಿ ಹಾಕ್ತೀನಿ, ಕಾನ್ಫಿಗ್ ಕ್ಲಾಸಲ್ಲಿ ಇಲ್ಲಿ ಹಾಕಬೇಕು. ಬಟ್ ಯು ಕೆನಾಟ್ ಡೈರೆಕ್ಟ್ಲಿ ರೈಟ್ ಹಿಯರ್ ದೀಪ 1 2 3 ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಮಾಡಿದ್ರೆ ಯಾರು ಬೇಕಾದರೂ ಹ್ಯಾಕ್ ಮಾಡ್ಬೋದು ಇದನ್ನು. ಸೊ ದ ನೆಕ್ಸ್ಟ್ ಥಿಂಗ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ದಟ್, ಕಾನ್ಫಿಗರೇಷನ್ ಕ್ಲಾಸ್ ಆದಮೇಲೆ ಇದಕ್ಕೊಂದು ಸರ್ವಿಸ್ ಕ್ಲಾಸ್ ಬರೀತೀನಿ. ಬಿಕಾಸ್ ಆ ಸರ್ವಿಸ್ ಆಬ್ಜೆಕ್ಟ್ದು ಕ್ಲಾಸು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಸರ್ವಿಸ್ ಪ್ಯಾಕೇಜಿಗೆ ಹೋಗಿ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಕ್ಲಾಸ್. ಸೊ ಇಲ್ಲಿ ಕ್ಲಾಸ್ ನೇಮ್ ಏನು ಬರೀತೀನಿ, ಕಸ್ಟಮೈಸಬಲ್ ಸರ್ವಿಸ್ ಕ್ಲಾಸ್ ಅಂತ ಬರೀತೀನಿ. ಕಸ್ಟಮ್ ಯೂಸರ್ ಸರ್ವಿಸ್. ಕಸ್ಟಮ್ ಯೂಸರ್ ಡೀಟೇಲ್ಸ್ ಅಂತ ಬರೀತೀನಿ. ಸೊ ಯು ಶುಡ್ ಗೆಟ್ ಟು ನೋ ಬೆಟರ್. ಕಸ್ಟಮ್ ಯೂಸರ್ ಡೀಟೇಲ್ಸ್ ಸರ್ವಿಸ್ ಕ್ಲಾಸ್. ಸೊ ಇದು ನಾವೇನು ಮಾಡ್ತಿದ್ವಿ, ಪ್ರಾಡಕ್ಟ್ ಸರ್ವಿಸ್ ಅಂತ ಏನು ಬರೀತಿದ್ದೀವಿ, ಇದು ಯೂಸರ್ ಡೀಟೇಲ್ಸ್ದು, ಅದು ಕಸ್ಟಮ್ ಆಗಿದೆ. ಸೊ ಐ ಮೇಕಿಂಗ್ ದಿಸ್ ಅ ಕಸ್ಟಮ್ ಯೂಸರ್ ಡೀಟೇಲ್ಸ್ ಸರ್ವಿಸ್. ಸೊ ಇಲ್ಲಿ ಫಿನಿಶ್ ಅಂತ ಕೊಡ್ತೀನಿ. ದಿಸ್ ಈಸ್ ಕಮಿಂಗ್ ಅಂಡರ್ ಮೈ ಸರ್ವಿಸ್ ಪ್ಯಾಕೇಜ್. ಸೊ ಇಲ್ಲಿ ನನ್ನ ಕ್ಲಾಸ್ ಇದೆ. ಸೊ ಹಿಯರ್ ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಇಟ್ ಈಸ್ ಅ ಸರ್ವಿಸ್ ಅನೋಟೇಷನ್. ಸೊ ಸರ್ವಿಸ್ ಅನೋಟೇಷನ್ ಹಾಕ್ತೀನಿ. ಇಲ್ಲೂ ಕೂಡ ಸರ್ವಿಸ್ ಇಟ್ ವಿಲ್ ಬಿ implementing an interface. So no need to write implements for now, but what I'll be doing is that ಇಲ್ಲಿ implements. So JPA repository ಅಂತ ಐತಲ್ಲ, I am making sure as of the same implements ಅಂತ ಹೇಳಿ ಇಲ್ಲಿ ಇನ್ಬಿಲ್ಟ್ ಕ್ಲಾಸಲ್ಲಿ ಒಂದು ಇಂಟರ್ಫೇಸ್ ಇದೆ ವಿಚ್ ಈಸ್ ಯೂಸರ್ ಡೀಟೇಲ್ ಸರ್ವಿಸ್. ಇಲ್ಲಿ ಕಾಣಿಸ್ತಿದೆಯಾ, ಯೂಸರ್ ಡೀಟೇಲ್ ಸರ್ವಿಸ್. ಇದನ್ನು ಸರ್ವಿಸ್ ಕ್ಲಾಸಲ್ಲಿ ಬರೆದು ಇಲ್ಲೊಂದು ಮೆಥಡು ಓವರ್ ರೈಡ್ ಮಾಡ್ತೀನಿ ವಿಚ್ ಈಸ್ ಬೈ ಲೋಡ್ ಯೂಸರ್ ನೇಮ್ ಅಂತ. LOAD ಲೋಡ್ ನೋಡಿ, ಲೋಡ್ ಯೂಸರ್ ನೇಮ್ ಮೊದಲೇ ಬಂದಿದೆ ನೋಡಿ. ಇದೆಲ್ಲ ನಿಮಗೆ ಎಕ್ಲಿಪ್ಸೇ ಕೊಡುತ್ತೆ. ಬಟ್ ಹೆಂಗೆ ಕೊಡುತ್ತೆ, ಹೆಂಗೆ ತೊಗೊತಿದ್ದೀನಿ, ಇದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಟೈಪ್ ಮಾಡಿ ನೋಡಿದ್ರೇ ಗೊತ್ತಾಗೋದು ನಿಮಗೆ. ಓನ್ಲಿ ದೆನ್ ಯು ಆರ್ ಏಬಲ್ ಟು ನೋ ಹೌ ದ ಹೋಲ್ ಫಂಕ್ಷನಾಲಿಟಿ ವರ್ಕ್ಸ್. ಸೊ ಕಾನ್ಫಿಗ್ ಕ್ಲಾಸಲ್ಲಿ ಒಂದು ಓವರ್ ರೈಡ್ ಮೆಥಡ್ ಇದೆ. ಇಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು. ಐ ಕೆನಾಟ್ ಡೂ ಇಟ್ ಪ್ಲೇನ್. ಫಾರ್ ದಟ್ ಐ ಹ್ಯಾವ್ ಟು ಕ್ರಿಯೇಟ್ ಎ ಆಬ್ಜೆಕ್ಟ್ ಫ್ರಮ್ ದ ಸರ್ವಿಸ್. ಸೊ ಈ ಸರ್ವಿಸ್ ಕ್ಲಾಸಲ್ಲಿ ಇದೆಯಲ್ಲ, ಇವಾಗ ಈ ಸರ್ವಿಸ್ ಕ್ಲಾಸ್ನ ಇಲ್ಲಿ ಆಟೋವೇರ್ ಮಾಡ್ತೀನಿ. ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್, ಇದ್ರದ್ದು ಆಬ್ಜೆಕ್ಟು ಕ್ರಿಯೇಟ್ ಮಾಡ್ತೀನಿ. ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್. ನೌ ಐ ಆಮ್ ಗೋಯಿಂಗ್ ಟು ಆಟೋವೈರ್ ಇಟ್. ನಾನು ಮುಂಚೆನೇ ಏನು ಹೇಳಿದೆ ನಿಮಗೆ, ಇಲ್ಲಿ ಕ್ರೆಡೆನ್ಷಿಯಲ್ಸ್ನ ಹಾಕ್ಬೇಕು. ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು. ಬಟ್ ಐ ಕ್ಯಾನಾಟ್ ಗಿವ್ ಇಟ್ ಐ ಕ್ಯಾನಾಟ್ ಗಿವ್ ದ ನೇಮ್. ಅದ್ರ ಬದಲು ನಾನು ಆಬ್ಜೆಕ್ಟ್ ಹಾಕ್ತೀನಿ ಟು ಮೇಕ್ ಮೈ ಕ್ರೆಡೆನ್ಷಿಯಲ್ಸ್ ಸೆಕ್ಯೂರ್ಡ್. ಸೊ ಇಲ್ಲಿ ನಾನು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದೆ. ಸೊ ಈ ಆಬ್ಜೆಕ್ಟ್ ಕಮಿಂಗ್ ಫ್ರಮ್ ದಿಸ್ ಸರ್ವಿಸ್ ಕ್ಲಾಸ್. ಸೊ ಸರ್ವಿಸ್ ಕ್ಲಾಸಲ್ಲಿ ಫಂಕ್ಷನಾಲಿಟೀಸ್ ಇಲ್ಲಿ ನಾನು ದೀಪ ಆ್ಯಂಡ್ ಪಾಸ್ವರ್ಡ್ ಆಫ್ ದೀಪ ಐ ಹ್ಯಾವ್ ಟು ಪಾಸ್ ಇಟ್ ಹಿಯರ್. ಸೊ ಇಲ್ಲಿ ನಾನು ಏನೇ ಕ್ರಿಯೇಟ್ ಮಾಡಿದ್ರು ಇದ್ರ ಆಬ್ಜೆಕ್ಟ್ನ ಕಾನ್ಫಿಗರೇಷನ್ ಕ್ಲಾಸಲ್ಲಿ ಆತ್ ಮೆಥಡಲ್ಲಿ ಪಾಸ್ ಮಾಡಿದಾಗಲೇ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಅಥೆಂಟಿಫೈಡ್. ಸೊ ಇಲ್ಲಿ ದಿಸ್ ಫಂಕ್ಷನ್ ಈಸ್ ಕಮಿಂಗ್ ಫ್ರಮ್ ದ ಇನ್ ಬಿಲ್ಟ್. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರಿಟರ್ನ್ ಮಾಡಬೇಕಲ್ಲ. ಸೊ ರೈಟ್ ನೌ ಐ ವೋಂಟ್ ರಿಟರ್ನ್ ಎನಿಥಿಂಗ್. ವಾಟ್ ಐಲ್ ಬಿ ಡೂಯಿಂಗ್ ಈಸ್ ದಟ್
ನಾನು ಈ ಕ್ಲಾಸಲ್ಲಿ ಏನು ಮಾಡಿದ್ದೀನಿ, ಈ ಯೂಸರ್ ಕ್ಲಾಸಲ್ಲಿ ಈ ಎರಡು ಏನಿದೆ, ಎರಡು ಡೇಟಾ ಇದೆ. ದೀಪ ಅನ್ನೋದೊಂದು ಡೇಟಾ ಇದೆ, ಗಾಯತ್ರಿ ಅನ್ನೋದೊಂದು ಡೇಟಾ ಇದೆ. ಸೊ ಈ ಡೇಟಾ ಇವರಿಬ್ಬರಲ್ಲಿ ಯಾವ ಡೇಟಾ ಪಾಸ್ ಆದರೂ ಅದು ಅಥೆಂಟಿಕೇಟ್ ಆಗಬೇಕಲ್ವಾ, ಯಾರು ಅಂತ ಗೊತ್ತಾಗಬೇಕು ಅಲ್ವಾ. ಸೊ ಕಸ್ಟಮರಲ್ಲಿ ನಾನು ಫಂಕ್ಷನಾಲಿಟಿ ಬರೀತೀನಿ. ಸೊ ವಾಟ್ ದಟ್ ಫಂಕ್ಷನಾಲಿಟಿ ವಿಲ್ ಬಿ ಇಸ್ ದಟ್ ಬಿಫೋರ್ ಡೂಯಿಂಗ್ ದಟ್ ಫಂಕ್ಷನಾಲಿಟಿ ಐ ಆಮ್ ಗೋಯಿಂಗ್ ಟು ರೈಟ್ ಆಟೋ ವೈರ್. ಇವಾಗ ಸರ್ವಿಸ್ ಕ್ಲಾಸಲ್ಲಿ ಫೈಂಡ್ ಬೈ ಐ ಡಿ, ಫೈಂಡ್ ಬೈ ನೇಮ್ ಇದೆಲ್ಲ JPA ರೆಪಾಸಿಟರಿ ಕೊಡುತ್ತೆ ಅಲ್ವಾ. ಕ್ರಡ್ ಆಪರೇಷನ್ಸಲ್ಲಿ ಹೇಳಿದೆ ಅಲ್ವಾ ನಾನು. ಈ ರೆಪಾಸಿಟ್ರಿಲಿ ಫೈಂಡ್ ಬೈ ನೇಮ್, ಫೈಂಡ್ ಬೈ ಐ ಡಿ ಕಸ್ಟಮೈಸಬಲ್ ಆಗಿ ನೀವು ಏನು ಗೆಟ್ ಮಾಡ್ತೀರಾ ಅದನ್ನು JPA ರೆಪಾಸಿಟ್ರಿಯಿಂದ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಹಲೋ, ಡು ಯು ರಿಮೆಂಬರ್? ಸೊ ಇದನ್ನು ಆಟೋವೇರ್ ಮಾಡ್ಕೊತೀನಿ. ಇಲ್ಲಿ ರೆಪಾಸಿಟ್ರಿ ಕ್ಲಾಸ್ನ ಇಲ್ಲ ಆಟೋವೇರ್ ಮಾಡ್ಕೊತೀನಿ. ಯೂಸರ್ ರೆಪಾಸಿಟ್ರಿ I'm going to create an object for that. So here I am going to auto-wire it. This is service class. Auto-wire. So ಈಗ ಇಲ್ಲೇನು ಮಾಡ್ತೀನಿ, I am going to find that username by name. ನಾನು ಇಲ್ಲಿ ಏನು ಹೇಳಿದ್ದೆ ನಿಮಗೆ, ಇಲ್ಲಿ ನೇಮ್ ಅಂತ ಹಾಕಿದಾಗ ಈ ಆಬ್ಜೆಕ್ಟ್ ಒಳಗಡೆ ನೇಮು ಪಾಸ್ವರ್ಡ್ ಇರುತ್ತೆ. ಆ ನೇಮ್ ಪಾಸ್ವರ್ಡ್ ಯಾವುದು ಅಂತ ಗೊತ್ತಾಗೋಕ್ಕೆ ಆ ಆಬ್ಜೆಕ್ಟ್ನ ಹೆಂಗೆ ರಿಟ್ರೀವ್ ಮಾಡ್ತಿದ್ದೀನಿ, ಬೈ ಯೂಸರ್ ನೇಮ್ ಅಂತ ರಿಟ್ರೀವ್ ಮಾಡ್ತಿದ್ದೀನಿ. ಸೊ ಹೌ ಟು ಡೂ ದಟ್, ಐ ಹ್ಯಾವ್ ಟು ರೈಟ್ ರೆಪಾಸಿಟ್ರಿ ಡಾಟ್ ಫೈಂಡ್ ಬೈ ಯೂಸರ್ ನೇಮ್, ಫೈಂಡ್ ಬೈ ಯೂಸರ್ ನೇಮ್. ಸೊ ಇದು ಎರರ್ ತೋರಿಸುತ್ತೆ. ಕ್ಯಾನ್ ಎನಿವನ್ ಟೆಲ್ ಮಿ ವೈ ಇಟ್ ಈಸ್ ಶೋಯಿಂಗ್ ಎರರ್ ಹಿಯರ್? Can anyone tell me why I am seeing this error? Saswati, you know why it is showing me error here? ಇಲ್ಲಿ ನೋಡಿ, I will just use here another functionality. ಇನ್ನೊಂದು ಫಂಕ್ಷನ್ ಯೂಸ್ ಮಾಡ್ತೀನಿ. ಫೈಂಡ್ ಬೈ ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ಬೈ ಐ ಡಿ ಅಂತ ಇದೆ. ನಾನು ಇದನ್ನು ಯೂಸ್ ಮಾಡಿದ್ರೆ ಎರರ್ ತೋರಿಸೋದಿಲ್ಲ. It will be removed. ನೋಡಿ, ಇದು ಫಾರಿನ್ ಕೀ ಐ ಡಿ ಇದೆ ಇಲ್ವೇ, ಹೌದಾ? ಸೊ ದಿಸ್ ಇಸ್ ಕಮಿಂಗ್ ಫ್ರಮ್ JPA. ನೀವು ಫಾರಿನ್ ಕೀ ಹಾಕಿದಾಗ ಫೈಂಡ್ ಬೈ ಐ ಡಿ ಇಲ್ಲೇ ತೋರಿಸುತ್ತೆ ನೋಡಿ. ಇಲ್ಲಿ FIND ಫೈಂಡ್ ಬೈ ಐ ಡಿ ಇಲ್ಲಿ ಕಾಣಿಸ್ತಿದೆಯಾ? ಫೈಂಡ್ ಬೈ ಐ ಡಿ ಅಂತೆಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಹಿಯರ್ ಇಸ್ ದಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಇಟ್ ಬೈ ಯೂಸರ್ ನೇಮ್. ಯೂಸರ್ ನೇಮ್ ಅನ್ನೋದೇನು, ಎಂಟಿಟಿ ಕ್ಲಾಸಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಯೂಸರ್ ನೇಮ್ನ. ಸೊ ಇಫ್ ಐ ಗೋ ಬ್ಯಾಕ್ ಟು ಯುವರ್ ಎಂಟಿಟಿ, ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ದಿಸ್ ಆರ್ ಆಲ್ ಫೀಲ್ಡ್ಸ್ ಅಲ್ವಾ. ಇಲ್ಲಿ ನಾನು ಯಾವುದೇ ಅನೋಟೇಷನ್ ಯೂಸ್ ಮಾಡಿಲ್ಲ. ಇಟ್ ಮೀನ್ಸ್ ದಟ್ ದಿಸ್ ಫೀಲ್ಡ್ಸ್ ಆರ್ ಕಸ್ಟಮೈಸ್ಡ್. ಸೊ ನಾನು ಕಸ್ಟಮೈಸ್ಡ್ ಫಂಕ್ಷನಾಲಿಟಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಟು ರೈಟ್ ದಿಸ್ ಫಂಕ್ಷನಾಲಿಟಿ ಇನ್ ಮೈ ರೆಪಾಸಿಟರಿ ಕ್ಲಾಸ್. ಹೌದಲ್ವಾ? ಯು ಹ್ಯಾವ್ ಫರ್ಗಾಟನ್ ಸೋ ಈಸಿಲಿ. ಸೊ ಇದು ರಿಟರ್ನ್ ಟೈಪ್ ಯೂಸರ್ ಅಂತ ಇರುತ್ತೆ. ಸೊ ಇಲ್ಲೂ ಕೂಡ ಐ ಹ್ಯಾವ್ ಟು ರೈಟ್ ಫೈಂಡ್ ಬೈ ಯೂಸರ್ ನೇಮ್. ಸೊ ಇಲ್ಲಿ ಇನ್ನೂ ಎರರ್ ಏನು ತೋರಿಸ್ತಿದೆ ಅಂದರೆ, ಏನು ತೋರಿಸ್ತಿದೆ, ರಿಮೂವ್ ಆರ್ಗ್ಯುಮೆಂಟ್ ಟು ಮ್ಯಾಚ್ ಫೈಂಡ್ ಬೈ ಯೂಸರ್ ನೇಮ್, ಕ್ರಿಯೇಟ್ ಮೆಥಡ್ ಫೈಂಡ್ ಬೈ ಯೂಸರ್ ನೇಮ್, ಕ್ರಿಯೇಟ್ in the type repository.
ಎಕ್ಸಾಕ್ಟ್ಲಿ. ಸೊ ಸ್ಟ್ರಿಂಗ್ ರಿಟರ್ನ್ ಟೈಪ್ ಹಾಕಬೇಕಾಗಿತ್ತು, ಹಾಕಿಲ್ಲ. ಯೂಸರ್ ನೇಮ್ ಇಟ್ಸ್ ಎ ಸ್ಟ್ರಿಂಗ್, ಬಿಕಾಸ್ ನೀವು ಜಾವಾ ಕ್ಲಾಸಲ್ಲಿ ನೋಡ್ಬೋದು, ಇಲ್ಲಿ ಎಂಟಿಟಿ ಕ್ಲಾಸಲ್ಲಿ ಸ್ಟ್ರಿಂಗ್ ರಿಟರ್ನ್ ಟೈಪ್ ಇದೆ. ಸೊ ಹಿಯರ್ ಸ್ಟಿಲ್ ಐ ಹ್ಯಾವ್ ಟು ಡೂ ಮೋರ್ ಫಂಕ್ಷನಾಲಿಟೀಸ್. ಇಲ್ಲಿ ಯೂಸರ್ ಡೀಟೇಲ್ಸ್ ಅಂತ ಯೂಸ್ ಮಾಡಿದ್ದೀನಿ, ವಿಚ್ ಈಸ್ ಕಮಿಂಗ್ ಫ್ರಮ್ ಯೂಸರ್ ಡೀಟೇಲ್ಸ್ ಸರ್ವಿಸ್. ಸೊ ಇಲ್ಲಿ ವಾಟ್ ಐ ಶುಡ್ ಬಿ ಡೂಯಿಂಗ್ ಇಸ್ ದಟ್ ಐ ಶುಡ್ ಬಿ ಅಸೈನಿಂಗ್ ಇಟ್. ಒಂದು ರಿಟರ್ನ್ ವ್ಯಾಲ್ಯೂ ಕೊಡಬೇಕಲ್ವಾ. ಸೊ ಇದು ನಾನು ಮೊದಲು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತೀನಿ, ಯೂಸರ್ ಅಂತ. ಸೊ ದಿಸ್ ಯೂಸರ್ ಈಸ್ ಅಸೈನ್ ಟು ದಿಸ್ ಎಂಟಿಟಿ ಕ್ಲಾಸ್ ಯೂಸರ್. ದಿಸ್ ಯೂಸರ್ ಎಂಟಿಟಿ ಕ್ಲಾಸ್ಗೆ ಈ ವೇರಿಯೇಬಲ್ ಕೊಟ್ಟಿದ್ದೀನಿ. ಸೊ ಈಗೇನು ಮಾಡ್ತೀನಿ, ಇದನ್ನು ರಿಟರ್ನ್ ಮಾಡ್ತೀನಿ. ರಿಟರ್ನ್ ಯೂಸರ್ ಇಲ್ಲಿ ನೋಡಿ, ಈ ಯೂಸರ್ ಎಂಟಿಟಿ ಕ್ಲಾಸಿಂದ ಬರ್ತಿರೋ ಯೂಸರ್ ಅಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಯೂಸರ್. ರಿಟರ್ನ್ ನ್ಯೂ ನೋಡಿ, ಈ ಯೂಸರ್ ಐ ಆಮ್ ಮೇಕಿಂಗ್ ಶೋರ್ ಟು ಮೇಕ್ ದಿಸ್ ಯೂಸರ್. ಹಂಗೆ ಬೇಡ, ಹಿಂಗೆ ತೊಗೊತೀನಿ. ಇದು ಎಂಟಿಟಿ ಕ್ಲಾಸಿಂದನೂ ಎರರ್ ತೊಗೊಳುತ್ತೆ. ಸೊ ಐ ಮೇಕ್ ಶೋರ್ ಟು ರೈಟ್ ಲೈಕ್ ದಿಸ್ ಯೂಸರ್. ಸೊ ಇಲ್ಲಿ ಇದ್ರೊಳಗಡೆ ನಾನು ಏನು ಮಾಡ್ತೀನಿ, ಈ ಯೂಸರ್ ಆಬ್ಜೆಕ್ಟ್ ಏನಿದೆಯಲ್ಲ, ಈ ಯೂಸರ್ ಆಬ್ಜೆಕ್ಟಿಂದ ಗೆಟ್ ನೇಮು ಗೆಟ್ ಪಾಸ್ವರ್ಡ್ನ ಐ ಆಮ್ ಗೋಯಿಂಗ್ ಟು ರಿಟ್ರೀವ್ ಹಿಯರ್. user dot get username then user dot get password. Then I have to give one empty new array list. New array list. ಸ್ಟ್ರಿಂಗ್ ಪಾಸ್ ಮಾಡಿ ಎಲ್ಲಿ ಹೇಳಿ? ಅದೇ ಸರ್, ಯೂಸರ್ ನೇಮ್ ಹಾಕ್ತಿರಲ್ಲ. ಇಲ್ಲ ಇಲ್ಲಿ ಬೇರೆ ಎಲ್ಲ ತೋರಿಸ್ತಿದೆ. ಸೊ ಇಲ್ಲೂ ಕೂಡ ನಾನು ಎಂಟಿಟಿ ಕ್ಲಾಸ್ ತೊಗೊಂಡಿಲ್ಲ ಅನಿಸುತ್ತೆ, ಅದಕ್ಕೆ ಅದು ಎರರ್ ಬರ್ತಾ ಇದೆ. ನೋಡಿ, ನಾನು ಎಂಟಿಟಿ ಕ್ಲಾಸ್ ತೊಗೊಂಡಿರಲಿಲ್ಲ. ಬಿಫೋರ್ ದಟ್ ಐ ಥಿಂಕ್ ಐ ಹ್ಯಾವ್ ಟೇಕನ್ ಸಮ್ ಅದರ್ ನೇಮ್. ಇದು ಎಂಟಿಟಿ ಕ್ಲಾಸಿಂದನೇ ಬರಬೇಕು. ದಿಸ್ ಶುಡ್ ಬಿ ಕಮಿಂಗ್ ಫ್ರಮ್ ಎಂಟಿಟಿ ಕ್ಲಾಸ್. ನನ್ನೇ ಕೂಡ ಎರರ್ ತೋರಿಸ್ತಿತ್ತು. ರೆಪಾಸಿಟರಿ ಕ್ಲಾಸಲ್ಲಿ ಈ ಯೂಸರು ಎಂಟಿಟಿ ಪ್ಯಾಕೇಜಿಂದ ಬರಲಿಲ್ಲ. ಈವನ್ ಟುಡೇ ದಿಸ್ ಇಸ್ ದ ಸೇಮ್ ಮಿಸ್ಟೇಕ್. ಸೊ ಇಫ್ ಯು ಆರ್ ಗೆಟಿಂಗ್ ದಿಸ್ ಎರರ್, ಮೇಕ್ ಶ್ಯೂರ್ ದಟ್ ವೇರ್ ಯು ಆರ್ ಮೇಕಿಂಗ್ a user customized functionalities, make sure that you are taking this from the entity package ಅಲ್ಲಿ ನಾನು ಕ್ರಿಯೇಟ್ ಮಾಡಿರೋ model ಇದು, this is the entity. So make sure this. So now the error has been removed. So the next part what I am going to do is that controller class ಬರಿತೀನಿ. Can anyone tell me why we will be using controller class?
hello, mapping, API mapping. So here I'll go for the controller and I'll create a controller class. Home controller ಅಂತ ವೆಲ್ಕಮ್ ಕಂಟ್ರೋಲರ್ ಅಂತ ಮಾಡ್ತೀನಿ. ವೆಲ್ಕಮ್ controller and I'm going to finish it. ಸೊ ಇಲ್ಲಿ ಯಾವ ಅನೋಟೇಷನ್ ಯೂಸ್ ಮಾಡ್ತೀವಿ? REST controller, ಹಾಂ, REST controller, REST controller. Then I'm going to create a function. One public, it is going to return a string, so I'll make sure to write it as a string return type. Then I'm going to make this function as a welcome, and here I'm going to write, I'm going to return, so the return value should be a string because I have mentioned the return type as a string. So here welcome to bitstream technologies. So I have written this. Now I'll run my application. JWT ಡೆಮೋ ಅಲ್ಲಿ ಎರರ್ ಇದೆ. ಏನಿದೆ? Init users. So I have forgot to auto wire the repository. Auto wire user repository. So ಈ ಆಬ್ಜೆಕ್ಟ್ ಇಂದ I'm going to name this and give me this. Post construct init users, list users, user repository. So I will run now. Well, it is telling that context path 9192. So ಕಾಣಿಸ್ತಿದೆಯಾ ಪೋರ್ಟ್ ರನ್ ಆಗ್ತಿದೆ. So here in controller class in post mapping I have forgotten the main thing. I have missed something. Can anyone tell me what I have missed here? ಯಾರಿಗಾನ ಹೇಳೋಕ್ಕಾಗುತ್ತಾ? ಇಲ್ಲ ನಾನು ಮಿಸ್ ಮಾಡಿದ್ದೀನಿ. I have missed something over here. so mapping variable, Yes.
So I should write post mapping, and here I have to give. So if I mention on this slash, what it means? So it is starting. So I'll go for my browser, and here I'll use a local host. So here the port was 9192. 9192. Page ಕಾಣಿಸ್ತಿದೆಯಾ ಇಲ್ಲಿ ಬಂತಾ? You are able to see this, right? So ಇಲ್ಲಿ ನಾನು I'll just write A B C D, and I'll write 1 2 3 4 and give sign in. ನೋಡಿ ಪೇಜ್ಗೆ ರಿಟ್ರೀವ್ ಆಗ್ತಿಲ್ಲ, ಹೌದಲ್ವಾ? But I will take the credentials from what I have initiated in the init users. So I'll take Deepa, and I'll take her password. I think I have missed some code here in the password. For password, I should be using in the config class, I should be writing an inbuilt method there, password encoder. So that's why it's not taking, I think. Where is the config class? Here I have to write another method which is password encoder. ನೋಡಿ, this password encoder. So I have to make this as a method. Public password encoder. So I have to make sure this is a function. I'm sorry, this is a bin, and inside this I have to return no of password, no of password, no of password. Here it is, this one, and then I have to get that instance, get instance. This is also an inbuilt method. So now I'll stop the server and I'll run my application again. So I'll go back to this page and I'll refresh it. So just I'll give some fake credentials at first. So if I sign in, it is not signing in. The next thing what I'm going to do, I'm going to type Deepa. It is showing error. This application has no explicit mapping. So mapping al mistake madidine. Where is the controller class? Yeah, I have taken post mapping. So ಇಲ್ಲಿ ಯೂಸರ್ ಡೀಟೇಲ್ಸ್ ಸರ್ವಿಸ್ ಅಂತ ಹಾಕಿದ್ದೀನ. ಫಸ್ಟು ಮೊದಲಿಂದ ಚೆಕ್ ಮಾಡ್ಕೊಂಡು ಬರಬೇಕು. ಇನ್ ದ ಕಾನ್ಫಿಗ್ ಹ್ಯಾವ್ ಅ ಮೇಡ್ ಸೊ ಯೂಸರ್ ಡೀಟೇಲ್ಸ್ ಸರ್ವಿಸ್. Yeah, okay, that's one thing has been passed here. Here in the controller, what I have missed, welcome controller,
here I have used post mapping slash public string welcome. Then I asked a return type. Well, sorry, this is not post mapping. I'm asking this, I'm passing the credentials and I'm asking to retrieve, right? So this should be get mapping. That is why it was showing error. So I'll go back, I'll refresh the page, Deepa credentials. Deepa. I'll stop this and rerun again. ಅದು ಪೋಸ್ಟ್ ಮ್ಯಾಪಿಂಗ್ ಏನಕ್ಕೇನಲ್ಲ ಅಂದರೆ ಐ ಆಮ್ ಆಲ್ರೆಡಿ ಪಾಸಿಂಗ್ ದ ಡೇಟಾ, ಅದನ್ನು ಸ್ಟೋರ್ ಮಾಡೋಕ್ಕೆ ಕಳಿಸ್ತಿಲ್ಲ ನಾನು. ಅಲ್ಲಿರೋ ಡೇಟಾ ತೊಗೊಂಡು ನೆಕ್ಸ್ಟು ಏನು ಆಗಬೇಕು ಅಂತ ಹೇಳ್ತಿರೋದು. ಐ ಆಮ್ ರಿಟ್ರೀವಿಂಗ್ ಸಮಥಿಂಗ್ ದೇರ್, ಐ ಆಮ್ ನಾಟ್ ಆಸ್ಕಿಂಗ್ ಟು ಸ್ಟೋರ್ ಇಟ್ ದೇರ್. ಸೊ ಐ ಆಮ್ ನಾಟ್ ಪೋಸ್ಟಿಂಗ್ ಬೇಸ್ಡ್ ಆನ್ ದ ಕ್ರೆಡೆನ್ಷಿಯಲ್ಸ್, ಐ ಆಮ್ ಆಸ್ಕಿಂಗ್ ಟು ಗೆಟ್ ಸಮಥಿಂಗ್. ಸೊ ದಟ್ಸ್ ವೈ ಇಟ್ ಶುಡ್ ಬಿ ಎ ಗೆಟ್ ಮ್ಯಾಪಿಂಗ್. ಸೊ ಹಿಯರ್ ಅಗೇನ್ ಐ ವಿಲ್ ರಿಫ್ರೆಶ್ ದಿಸ್ ಪೇಜ್ ಆ್ಯಂಡ್ ಹಿಯರ್ ಐ ವಿಲ್ ರೈಟ್ ದೀಪಾ. ಬಂದಿದೆಯಾ ಈಗ ವೆಲ್ಕಮ್ ಟು ಬಿಟ್ಸ್ಟ್ರೀಮ್ ಟೆಕ್ನಾಲಜೀಸ್ ಅಂತ. ಕ್ಯಾನ್ ಯು ಸಿ ದಿಸ್ ಹಿಯರ್? ಬಟ್ ಇಫ್ ಕ್ರೆಡೆನ್ಷಿಯಲ್ಸ್ ಆರ್ ರಾಂಗ್, just give ABCD, and if I give here 1 2 3 4 and if I sign in, ನೋಡಿ it is not logging in, right? So now I'll use the second one which is in the H2 database. So I'll take this file 3. ಬರ್ತಿದ್ಯಾ? ಗಾಯತ್ರಿ ಆ್ಯಂಡ್ ದೀಪಾ ಇಬ್ರದ್ದು ಬರ್ತಿದ್ಯಾ? ಎಸ್ ಸರ್. ಸೊ ಈಗ ನೋಡಿ, ಈಗ ನಾನು ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೀನಿ, ಲಾವಣ್ಯ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರೈಟ್ LAVA 1 2 3 4. ಇಫ್ ಐ ಗಿವ್ ಸೈನ್ ಇನ್ ಹಿಯರ್, ಸೈನ್ ಇನ್ ಆಗಿಲ್ಲ. ಬಟ್ ವಾಟ್ ಐ ವಿಲ್ ಡೂ, ಐ ವಿಲ್ ಆ್ಯಡ್ ಒನ್ ಯೂಸರ್ ಹಿಯರ್. ದಿಸ್ ಈಸ್ ವಾಟ್ ವಿ ಕಾಲ್ ಅಥೆಂಟಿಕೇಶನ್. ಸೊ ಇಲ್ಲಿ ಲಾವಣ್ಯ ಅವ್ರದ್ದು ಆ್ಯಡ್ ಮಾಡ್ತೀನಿ, ಅದು ಎಷ್ಟು ಡೇಟಾಬೇಸಲ್ಲಿ ಇರುತ್ತೆ. So just rerun my application again. So my port is running, as you can see here. If I go back here and if I refresh the page and if I copy the same credentials from here, ಬಂದಿದ್ಯಾ? ವೆಲ್ಕಮ್ ಟು ಬಿಟ್ಸ್ಟ್ರೀಮ್ ಟೆಕ್ನಾಲಜೀಸ್. ಎಸ್
ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಅಥೆಂಟಿಕೇಶನ್. ಈಗ ಇದನ್ನು ನಾವು ಇವಾಗ ಏನು ಕ್ರೆಡೆನ್ಷಿಯಲ್ಸ್ ಇದೆಯಲ್ಲ, ಈ ಕ್ರೆಡೆನ್ಷಿಯಲ್ಸ್ ಮೇಲೆ ವಿ ಶುಡ್ ಜನರೇಟ್ ಎ JSON ವೆಬ್ ಟೋಕನ್, JWTನ ಜನರೇಟ್ ಮಾಡಬೇಕು ಬೇಸ್ಡ್ ಆನ್ ದ ಕ್ರೆಡೆನ್ಷಿಯಲ್ಸ್ ವಾಟ್ ವಿ ಆರ್ ಪಾಸಿಂಗ್. ಈ ಕ್ರೆಡೆನ್ಷಿಯಲ್ಸ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಾ ಪ್ರತಿಯೊಬ್ಬರಿಗೂ? These credentials we are passing it as a header. So once if we generate a token, right, that token will be placed inside the header. Right now the Spring Security, we are working on Spring Security, which provides your credentials as a header to fetch something, but this is not that much of, it does not have that much of security level. So what we will be doing here in Java is that we are going to generate one token. ಆ ಟೋಕನ್ ಹೆಂಗೆ ಜನ್ರೇಟ್ ಆಗುತ್ತೆ ಅಂದರೆ ದೀಪ 1 2 3 ಅಂತ ಹಾಕಿದ ತಕ್ಷಣ ಒಂದು ಟೋಕನ್ ಕೊಡುತ್ತದು. ಆ ಟೋಕನ್ ಹೆಡರಲ್ಲಿರುತ್ತೆ. ಸೊ ನೋ ಒನ್ ಕ್ಯಾನ್ ಹ್ಯಾಕ್ ಇಟ್ ದೇ. ಸೊ ಸೆಕ್ಯೂರಿಟಿ ಕ್ಲಾಸ್ವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಐ ವಿಲ್ ಶೋ ಹೌ ಟು ಜನರೇಟ್ ಎ JWT ಟೋಕನ್. ಫಸ್ಟ್ ಯು ಹ್ಯಾವ್ ಟು ಹ್ಯಾವ್ ದ ಕ್ರೆಡೆನ್ಷಿಯಲ್ಸ್ ಹಿಯರ್. ಸೊ ನೌ ಯು ನೋ ದಿಸ್ login page, sign in, these are all coming from the Spring inbuilt, the dependency what we added, and this credential also coming from H2 database, from where we have added the H2 database dependency while creating this project. So JWT Java Web Token, as I said before, ನಿನ್ನೆ ಕ್ಲಾಸಲ್ಲಿ ಹೇಳ್ದಂಗೆ JWT.io. ಸೊ ಇಲ್ಲಿ ನೋಡಿ ಒಂದು ಟೋಕನ್ ಜನ್ರೇಟ್ ಮಾಡುತ್ತೆ. ಸೊ ಈಗ ಬಿಫೋರ್ ದಿಸ್ ಟೋಕನ್ ಜನ್ರೇಟ್ಸ್, ರೈಟ್, ಇಲ್ಲಿ ನೋಡಿ ಯು ಕ್ಯಾನ್ ಸಿ ದಿಸ್ ಇಸ್ ಅ ಡೆಮೋ. ಇದು ಟೋಕನ್. ಇಲ್ಲಿ ಪಿಂಕ್ ಕಲರಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಆರ್ ರೆಡ್, ದಿಸ್ ಇಸ್ ದ ಹೆಡರ್. ಇದು ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ ಹಿಯರ್. ಸಾರಿ, ದಿಸ್ ನಾಟ್ ಯೂಸರ್ ಆ್ಯಂಡ್ ಪಾಸ್ವರ್ಡ್. ದಿಸ್ ವಿಲ್ ಬಿ ವಾಟ್ ಟೈಪ್ ಆಫ್ ಕೋಡ್ ಇಟ್ ಈಸ್, ಕುಕಿನ, JWT ಅಂದರೆ ಜಾವಾ JSON ವೆಬ್ ಟೋಕನ್. ಸೊ ದಿಸ್ ಪರ್ಪಲ್ ಕಲರ್ ವಿಲ್ ಬಿ ಯುವರ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ದಿಸ್ ವಿಲ್ ಬಿ ಎ ಸಿಗ್ನೇಚರ್ ಫಾರ್ ಯುವರ್ ಕ್ರೆಡೆನ್ಷಿಯಲ್ಸ್. ಇಲ್ಲಿ ನೋಡಿ, ಈಗ ಇಲ್ಲಿ ಜಾನ್ ಡೋಯಿ ಅಂತ ಇದೆ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದಿಸ್ ಲಾಸ್ಟ್ 5 letters ಹಿಯರ್. ಸೊ ಇಫ್ ಐ ರಿಮೂವ್ ದಿಸ್ ಜಾನ್ ಡೋಯಿ ಆ್ಯಂಡ್ ಮೇಕ್ ದಿಸ್ ಹ್ಯಾಸ್ ಲಾವಣ್ಯ, ಚೇಂಜ್ ಆಗ್ತಿದೆಯಾ? ಬೇಸ್ಡ್ ಆನ್ ದ ಡೇಟಾ ವಾಟ್ ಯು ಆರ್ ಪಾಸಿಂಗ್ ಕ್ರೆಡೆನ್ಷಿಯಲ್ಸ್, ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಹಿಯರ್. ಸೊ ನೀವು ಈ ಕ್ರೆಡೆನ್ಷಿಯಲ್ಸ್, ಸೊ ಇಲ್ಲಿ ದೀಪ ಅಂತಿತ್ತಲ್ಲ, ದೀಪ. ಸೊ ಇಫ್ ಯು ಪಾಸ್ ದಿಸ್ ದೀಪ, ದಿಸ್ ದ ಟೋಕನ್ ದಟ್ ಈಸ್ ಗೋಯಿಂಗ್ ಟು ಜನರೇಟ್. ಸೊ ಈ ಪೇಜಲ್ಲಿ ಹಾಕ್ತಿದೆ ಹೌ ಟು ಕ್ರಿಯೇಟ್ ದಿಸ್ ಟೋಕನ್ ಫ್ರಮ್ ದ ಬ್ಯಾಕ್ ಎಂಡಲ್ಲಿ ಹೆಂಗೆ ಆಗುತ್ತೆ. ಇದು ಒಂದು ಕಂಪೈಲರು. ಇಲ್ಲಿ ನಾವು ನೇಮ್ ಹಾಕಿದ್ರೆ ಅದ್ರ ಕೋಡ್ ಕೊಡುತ್ತೆ, ಬಟ್ ವಿ ಶುಡ್ ಜನರೇಟ್ ದಿಸ್ ಕೋಡ್ ಆನ್ ಅವರ್ ಓನ್ ಬೈ ಯೂಸಿಂಗ್ ಸ್ಪ್ರಿಂಗ್. ಸೊ ಹೌ ಟು ಡೂ ದಟ್? ಸೊ ಇದನ್ನು ಹೆಂಗೆ ಮಾಡ್ತೀವಿ ಅಂದರೆ, ಮೊದಲು ಯುಟಿಲ್ ಪ್ಯಾಕೇಜ್ ಅಂತ ಕ್ರಿಯೇಟ್ ಮಾಡಿದ್ದೆ ನೆನ್ನೆ, ಹೌದಲ್ವಾ? ಸೊ ಹಿಯರ್ ಇನ್ ದ ಯುಟಿಲ್ ಪ್ಯಾಕೇಜ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಕ್ಲಾಸ್ JWT util. Then I am going to create a class. ಈ ಕ್ಲಾಸ್ನ ಸರ್ವಿಸ್ ಅಂತ ಮಾಡ್ತೀನಿ, ಸರ್ವಿಸ್. ಈ JWTನ ಜನ್ರೇಟ್ ಮಾಡೋದಕ್ಕೆ ನೀವು ಕೋಡ್ ಹಾರ್ಡ್ ಕೋಡ್ ಮಾಡಬೇಕು ಅಂತ ಏನಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ದಟ್ ಯು ಹ್ಯಾವ್ ಟು ಗೆಟ್ ಇಟ್ ಫ್ರಮ್ ಆನ್ಲೈನಲ್ಲಿ ಸಿಗುತ್ತೆ ಇದು. ಸೊ ವಾಟ್ ಯು ಹ್ಯಾವ್ ಟು ಡೂ, you have to go here in online, you have to type JWT util, illé bantu nodi class code. So if you click on to this, you will be logged into a page and here you have the code. So code ನಿಮಗೆ ಸಿಗುತ್ತೆ. ಈ ಕೋಡಲ್ಲಿ ಪ್ರತಿಯೊಂದು ಫಂಕ್ಷನ್ ಏನೇನಾಗುತ್ತೆ ಅಂತ you have to mention in the interview. So here inside the function, inside the class, there are some functionalities, right? I am going to copy these functionalities and I am going to paste it inside this. So ಇದು ಯೂಶ್ವಲಿ ಎರರ್ ಕೊಡುತ್ತೆ, ಯಾಕೆಂದರೆ ಯು ಡೋಂಟ್ ಹ್ಯಾವ್ ದ ಇಂಪೋರ್ಟ್ಸ್ ಫಾರ್ ದಿಸ್. ಸೊ ಗೋ ಬ್ಯಾಕ್ ದೇರ್, ಹಿಯರ್ copy the imports. So go back to your Eclipse. Here at the top you just paste those imports and if you save it, ಸೊ ಇದು ನಿಮಗೀಗ ಎರರ್ ತೋರಿಸ್ತಿದೆ. ಕ್ಯಾನ್ ಎನಿವನ್ ಟೆಲ್ ವೈ ಇಟ್ ಈಸ್ ಶೋಯಿಂಗ್ ಎರರ್? ಯಾಕೆಂದರೆ ಇದು ಇಂಪೋರ್ಟ್ ಆಗ್ತಿಲ್ಲ ಅಂತ, ಇಂಪೋರ್ಟಲ್ಲಿ ಎರರ್ ತೋರಿಸ್ತಿದೆ ಅಂದರೆ. ಸೊ ಎಲ್ಲಿ ಇಂಪೋರ್ಟ್ ಹಾಕ್ತೀವಿ, ನಮ್ಗೇನಾದರೂ ಒಂದು ಬೇಕಿತ್ತು ಅಂದರೆ ಅದನ್ನ ಎಲ್ಲ ಆ್ಯಡ್ ಮಾಡ್ತೀವಿ.
I'm asking you guys, if I have to add something to my project, where should I add it? If I'm adding a new dependency to my project, where should I add it? Huh? Illi? Hello? I'm asking for all the 4 of you. ಸೊ ಯಾರು ಏನೋ ಪ್ರಾಕ್ಟೀಸ್ ಮಾಡ್ತಿಲ್ಲ. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ನಿಮ್ಮನ್ನ, ಹೌ ಯು ಆರ್ ಗೋಯಿಂಗ್ ಟು ಆ್ಯಡ್ ಎ ಡಿಪೆಂಡೆನ್ಸಿ ಫಾರ್ ಎನ್ ಎಕ್ಸಿಸ್ಟೆಡ್ ಪ್ರಾಜೆಕ್ಟ್. ಪಾಮ್ ಫುಲ್ ಫಾರ್ಮ್ ಏನು ಹೇಳಿ ನೋಡೋಣ. ಪ್ರಾಜೆಕ್ಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಹಿಯರ್ ಐ ವಿಲ್ ಆ್ಯಡ್ ಅ ಡಿಪೆಂಡೆನ್ಸಿ. ನಾನು ಆ JWT ಡಿಪೆಂಡೆನ್ಸಿ ಹಾಕಬೇಕು. ಡಿಪೆಂಡೆನ್ಸಿ ಸಿಸ್ಟಮ್ ಮತ್ತೆ ಸ್ಲೋ ಆಗ್ತಿದೆ. So I'll just go to Maven repository. JWT. For now I'll just copy this, but this is not the exact one. You have to remember the versions and where you are importing ashte. So here I'll paste this, and here I'll just write this auth anta beda ನನಗೆ authorization authentication beda, java web token ಕೊಡಲಿ. I will decide whether for authentication or authorization JSON web token, and here I'm going to mention Java JJWT, which is like Java JSON web token, and version I'll go for the older one, 0.9.1. For now you are still learning, right? Just go for the version where you are starting. So I'll just save this. ನೋಡಿ ಬಿಲ್ಡ್ ಆಗ್ತಿದೆ. ನಾನು ಡಿಪೆಂಡೆನ್ಸಿ ಆ್ಯಡ್ ಮಾಡಾದ್ಮೇಲೆ ಬಿಲ್ಡ್ ಆಗ್ತಿದೆ. ಸೊ ಇಲ್ಲಿ ನನ್ನ ಕ್ಲಾಸಸ್ಸಲ್ಲಿ ಏನು ಎರರ್ ಇತ್ತು, ಇಟ್ ಶುಡ್ ಬಿ ರಿಮೂವ್ ನೌ. ಸೊ ಇದು ಬಿಲ್ಡ್ ಆದಮೇಲೆ ದಿಸ್ ಎರರ್ಸ್ ವಿಲ್ ಬಿ ರಿಮೂವ್. ಸೊ ಫಸ್ಟ್ ಆ್ಯಡ್ ದ ಡಿಪೆಂಡೆನ್ಸಿ, ದೆನ್ ಇಂಪೋರ್ಟ್ ದಿಸ್. ಇದೆಲ್ಲ ನಿಮಗೆ ಒಂದು ಬೋರ್ ಆಗುತ್ತೆ ಅಥವಾ ಕಷ್ಟ ಅನಿಸುತ್ತೆ, ಬಟ್ ಇಫ್ ಯು ಪ್ರಾಕ್ಟೀಸ್ ರೈಟ್ ಡೈಲಿ ಎರಡು ಫಂಕ್ಷನಾಲಿಟಿ. ಈಗ ನಾನು ಇಷ್ಟು ಮಾಡಿದ್ದೀನಿ, ಆ ಲಾಗಿನ್ ಪೇಜು ಆ ಪೋರ್ಟ್ ರನ್ ಆಗೋವರೆಗೂ ಮಾಡಿದ್ದೀನಿ. ನೀವು ಡೈಲಿ ಎರಡೇ ಟಾಪಿಕ್ ಥರ ಕಲಿತ್ರೆ ಒಂದು ವಾರದಲ್ಲಿ ಆ ಹೋಲ್ ಕಾನ್ಸೆಪ್ಟ್ ಕಲಿಬೋದು. ಒಂದೇ ದಿವಸದಲ್ಲಿ ಕಲಿಯೋ ಬದಲು ಒಂದು ವಾರನೇ ಟೈಮ್ ತೊಗೊಳ್ಳಿ. ಇಫ್ ಯು ಆರ್ ಮೇಕಿಂಗ್ ಶೂರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಟೇಕ್ ಟೈಮ್. ಇಫ್ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್, ದೆನ್ ಟೇಕಿಂಗ್ ಟೈಮ್ ಈಸ್ ಆಲ್ಸೋ ವೇಸ್ಟ್. ಸೊ ಇದು ಕ್ಲಾಸ್ ಬಿಲ್ಡ್ ಆಗಿದ ತಕ್ಷಣ these errors are going to get removed. So this class is coming from online only. ಆನ್ಲೈನ್ ಇಂದನೇ ಸಿಗ್ತಿದೆ ನಮಗದು. ಸೊ ಇದರಲ್ಲಿ ಈ ಕ್ಲಾಸಸ್ಸಲ್ಲಿ ಎರರ್ಸ್ ಹೋದ್ಮೇಲೆ ಹೇಳ್ತೀನಿ ರೀ. ಸೊ ಹಿಯರ್ ವಿ ಹ್ಯಾವ್ ಒನ್ ಫಂಕ್ಷನ್ ನೋಡಿ, ಪಬ್ಲಿಕ್ ಸ್ಟ್ರಿಂಗ್ ಜನರೇಟ್ ಟೋಕನ್ ಕಾಣಿಸ್. ಕೆನ್ ಯು ಸಿ ಆಲ್ ದ ಎರರ್ಸ್ ಹ್ಯಾವ್ ಬಿನ್ ರಿಮೂವ್ಡ್. I'm asking you guys. Hello? Guys, are you able to hear me? If I ask something that you are able to hear, please answer me. Yes, sir. Yes, sir. Yes, sir.
ನೋಡಿ ನನ್ನ ಎರರ್ಸ್ ಎಲ್ಲ ರಿಮೂವ್ ಆಗಿದೆ, ಕಾಣಿಸ್ತಿದ್ಯಾ? Are you able to see all those errors in my util class has been removed now after adding the dependency? Guys, are you able to hear me? Okay, sir. ನನ್ನ ವಾಯ್ಸ್ ಆಡಿಬಲ್ ಇದೆಯಾ ಪ್ರತಿಯೊಬ್ಬರಿಗೂ? Yes, sir. Look, the errors what I Sir, have. ಮಧ್ಯ stop voice. ಸರಿ, ಈಗ ಕಾಣಿಸ್ತಿದ್ಯಾ? ಈಗ ಕೇಳಿಸ್ತಿದ್ಯಾ? Look, the classes what I have taken from the online, right? All the errors have been removed right after I have added the dependency in my pom.xml. So whatever the dependency you are going to inject, it should be injected in pom.xml. So here in this pom.xml, after injecting, everything works the same. ಇಲ್ಲಿ ನೀವು ಹೇಳಬೇಕಾಗಿರೋದು ಇಷ್ಟೇ, 4 ಫಂಕ್ಷನಾಲಿಟೀಸ್. ಇಲ್ಲೊಂದು ಮೆಥಡ್ ಇದೆ, ಜನರೇಟ್ ಟೋಕನ್ ಅಂತ, ಹೌದಲ್ವಾ? ದಿಸ್ ಇಸ್ ದ ಫಂಕ್ಷನಾಲಿಟಿ ವಿಚ್ ಇಸ್ ಗೋಯಿಂಗ್ ಟು ಜನರೇಟ್ ದ ಟೋಕನ್ ಫಾರ್ ಯು. Okay, and here you have to mention by how you are able to generate. So ನಾನು ರೆಪಾಸಿಟರಿ ಕಾನ್ಫಿಗರೇಷನ್ ಕ್ಲಾಸಲ್ಲಿ ಇಲ್ಲಿ ಕಸ್ಟಮ್ ಡೀಟೇಲ್ ಸರ್ವಿಸ್ ಅಂತ ಹೇಳಿದ್ದೀನಿ. ಸೊ ದಿಸ್ ಇಸ್ ಆಬ್ಜೆಕ್ಟ್ ಕಮಿಂಗ್ ಫ್ರಮ್ ಸರ್ವಿಸ್ ಕ್ಲಾಸ್. ಸೊ ಈ ಸರ್ವಿಸ್ ಕ್ಲಾಸಲ್ಲಿ ಗೆಟ್ ಯೂಸರ್ ನೇಮ್, ಗೆಟ್ ಪಾಸ್ವರ್ಡ್ ಅಂತ ಹಾಕಿದ್ದೀನಿ, ಹೌದಲ್ವಾ? ಆ್ಯಂಡ್ ಹಿಯರ್ ಕ್ಯಾನ್ ಯು ರಿಕಾಲ್, ಹಿಯರ್ ಐ ಆಮ್ ಟೆಲಿಂಗ್ ದಿಸ್ ಬೈ ಯೂಸರ್ ನೇಮ್, ಯು ಹ್ಯಾವ್ ಟು ರಿಟ್ರೀವ್ ದಟ್, ಹೌದಲ್ವಾ? ಸೊ ಹಿಯರ್ ಇನ್ ದ util, so instead of this user details I am going to write string username, string and here instead of user details get username, ಅಲ್ಲಿ ನೀವು ಯಾವುದರಿಂದ ಗೆಟ್ ಮಾಡಿರ್ತೀರಾ ಅದರ ಆಬ್ಜೆಕ್ಟೇ ಪಾಸ್ ಮಾಡಬೇಕಿಲ್ಲಿ. ದಟ್ಸ್ ದ ಓನ್ಲಿ ಮಾಡಿಫಿಕೇಶನ್ ವಾಟ್ ಯು ಹ್ಯಾವ್ ಟು ಡೂ ಹಿಯರ್. ಸೊ ನೌ ಇಟ್ಸ್ ಫಿನಿಶ್ಡ್. So here this is how the map method what you are using in this generate token function, you are passing by which you are finding it, and after that these claims are nothing but empty map for now, and then it is going to create a token. These claims are nothing but your credentials, Deepa 123, that is all nothing but claims. So here when the token is getting created, it is going to return jwts.builder which are coming from the libraries. And here you can see that expiration. So our token generate ಆದಮೇಲೆ ಆ ಟೋಕನ್ ಎಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ, it will be based on this calculation, it will be valid for 10 hours. So you can see validate token, so it is going to keep checking from when the token has been created. In this validate token you can see here is token expired. You have this function right above while creating is token expired. So here we are going to check this date, and this date is going to be checked again here, that time. If the token is expired before the 10 hour, or if it is has not got completed 10 hours, the token is still valid. And here we have this validate token, how we are going to generate it by the username. The username what we are passing from the inbuilt method extract username. In the credentials you have username and password. ನೋಡಿ jwt.io ದಲ್ಲಿ ನೋಡಿ, ಈಗ ಕಾಣಿಸ್ತಿದೆಯಾ? ಪೇಲೋಡ್ ಡೇಟಾದಲ್ಲಿ ಇದೆ ಅಲ್ವಾ ಯೂಸರ್ ನೇಮು. Yes, sir. ಸೊ ಹಿಯರ್ ಇನ್ ದ ಎಂಟಿಟಿ, ಹಿಯರ್ ಇನ್ ದ ಮೇನ್ ಕ್ಲಾಸ್ ಯು ಕ್ಯಾನ್ ಸಿ ಯೂಸರ್ ID, ಯೂಸರ್ ನೇಮ್, ಪಾಸ್ವರ್ಡ್ ಇದೆ ಅಲ್ವಾ ಯೂಸರ್ ನೇಮು. ಸೊ ದಟ್ ಈಸ್ ದ ಫಂಕ್ಷನಾಲಿಟಿ that has been shown here. Extract username and the token is going to get created. ಸೊ ಇದನ್ನು ಪೋಸ್ಟ್ ಮೇಲಲ್ಲಿ ರನ್ ಮಾಡಬೇಕು. ವಿ ಹ್ಯಾವ್ ಸ್ಟಿಲ್ 4 to 5 functionalities to add for this. For today I'll wind up the session, but this is how it goes. Here in the main class I'm going to create a function to initialize users. So the function name is init users, and I'm going to save it here. And now we will start adding security to our application by creating a security class.
and the name of the class is security config, and to have all those security functionalities I am going to extend this class with web security configure adapter class. This class is having all the functionalities based on to secure your application. And once again here you have one inbuilt method which is coming from this class which you have taken from the security dependency, and here you are going to pass your credentials. ಈ ಫಂಕ್ಷನಾಲಿಟಿಯಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ಸ್ನ ಪಾಸ್ ಮಾಡಬೇಕು, ಬಟ್ ಯು ಕ್ಯಾನಾಟ್ ಪಾಸ್ ಇಟ್ ಡೈರೆಕ್ಟ್ಲಿ. ಸೊ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಕ್ಲಾಸ್, ಸರ್ವಿಸ್ ಕ್ಲಾಸ್, ಆ್ಯಂಡ್ ಇನ್ಸೈಡ್ ದಿಸ್ ಸರ್ವಿಸ್ ಕ್ಲಾಸ್ we are going to implement an interface which we call user detail service. This is also coming from the inbuilt or the dependency what we have added to our project at the beginning. ಸೊ ಇಲ್ಲಿ ಏನು ಮಾಡ್ತೀವಿ, ಫೈಂಡ್ ಬೈ ಯೂಸರ್ ನೇಮ್. ನಾವು ಡೇಟಾ ಏನು ಪಾಸ್ ಮಾಡ್ತೀವಲ್ಲ ಅದರಲ್ಲಿ ಯೂಸರ್ ನೇಮ್ ತೊಗೊಂಡು ಅದ್ರ ಹೋಲ್ ಆಬ್ಜೆಕ್ಟ್ನ ರಿಟ್ರೀವ್ ಮಾಡಬೇಕು ಅಂತ ಹೇಳಿ ಅದನ್ನು ಯೂಸರ್ ವೇರಿಯೇಬಲ್ಗೆ ಹೇಳಿ ಅದನ್ನು ರಿಟರ್ನ್ ಮಾಡ್ತೀನಿ. ಸೊ ದಿಸ್ ಸರ್ವಿಸ್ ಕ್ಲಾಸ್ ಆ್ಯಸ್ ದ ಆಬ್ಜೆಕ್ಟ್ ವಾಟ್ ಐ ಆಮ್ ಪಾಸಿಂಗ್ ಬೈ ಯೂಸರ್ ನೇಮ್, ಆ್ಯಂಡ್ ದಿಸ್ ಆಬ್ಜೆಕ್ಟ್ ಐ ಆಮ್ ಗೋಯಿಂಗ್ ಟು ಪಾಸ್ ಹಿಯರ್ ಇನ್ ದಿಸ್ ಸೆಕ್ಯೂರಿಟಿ ಲೆವೆಲ್ ಫಂಕ್ಷನಾಲಿಟಿ. ಸೊ ಇಲ್ಲಿ ಪಾಸ್ ಮಾಡ್ತೀನಿ. ಸೊ ಇಲ್ಲಿ ಏನಿದೆ ಅಂದರೆ ನನ್ನ ಕ್ರೆಡೆನ್ಷಿಯಲ್ಸ್ ದೀಪ 1 2 3 ಅಂತ ಹಾಕಿದ್ರೆ ಅವ್ರ ಆಬ್ಜೆಕ್ಟ್ ಇರುತ್ತೆ, ಆರ್ಎಸ್ ಗಾಯತ್ರಿ ಅಂತ ಹೇಳಿ ಗಾಯತ್ರಿ 1 2 3 ಅಂತ ಅವ್ರದ್ದು ಕ್ರೆಡೆನ್ಷಿಯಲ್ಸ್ ಇಲ್ಲಿರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಪಾಸ್ ಇಟ್ ಹಿಯರ್, ಆ್ಯಂಡ್ ದೆನ್ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಆ್ಯಡಿಂಗ್ ದಿಸ್ ಫಂಕ್ಷನಾಲಿಟಿ ಟು secure the password, to authenticate the password. This is also coming from this web security configure adapter which is password encoder. After this I am going for the controller class to map it. Here in the controller class I am writing the functionality where when it is mapped slash, it is going to return welcome to Bitstream Technologies. So you should analyze that, sir, you have not connected anything here, but still how it is able to work. So that all the functionalities as taken care by of this authentication manager builder. ನೀವು ಜಸ್ಟು ಡೇಟಾನ ಪಾಸ್ ಮಾಡಿದ್ರೆ ಸಾಕು, ಈ ಡೇಟಾ ಕ್ರೆಡೆನ್ಷಿಯಲ್ಸ್ ವ್ಯಾಲಿಡ್ ಆಗಿತ್ತು ಅಂದರೆ ಹಿಯರ್ ಇನ್ ದ ಕಂಟ್ರೋಲರ್ ಕ್ಲಾಸ್ ಆ್ಯಸ್ ಯು ಸೆಟ್ ವಿ ಯೂಸ್ ಕಂಟ್ರೋಲರ್ ಕ್ಲಾಸ್ ಫಾರ್ API ಮ್ಯಾಪಿಂಗ್. ಇಟ್ ಈಸ್ ಗೋಯಿಂಗ್ ಟು ಕನೆಕ್ಟ್ ವಿತ್ ದ ಕಂಟ್ರೋಲರ್ ಟು ಚೆಕ್ ದ API ಇಫ್ ದ ಕ್ರೆಡೆನ್ಷಿಯಲ್ಸ್ ಆರ್ ರೈಟ್. ಇಫ್ ದ ಕ್ರೆಡೆನ್ಷಿಯಲ್ಸ್ ಆರ್ ರೈಟ್, ಈ ಕಾನ್ಫಿಗಲ್ಲಿ ನಾವೇನು ಸರ್ವಿಸ್ ಆಬ್ಜೆಕ್ಟ್ ಪಾಸ್ ಮಾಡಿದ್ವಲ್ಲ ದಿಸ್ ಆಬ್ಜೆಕ್ಟ್ ಇಸ್ ಕಮಿಂಗ್ ಫ್ರಮ್ ಸರ್ವಿಸ್ ಕ್ಲಾಸ್. ಇಲ್ಲಿ ನೋಡಿ ಯೂಸರ್ ನೇಮ್ ಅಂತ ತೊಗೊಂಡು ಆ ಯೂಸರ್ ನೇಮಿಂದ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಂಡಿರ್ತೀವಿ. ಸೊ ಇದು ಕರೆಕ್ಟಾಗಿತ್ತು ಅಂದರೆ ಕಂಟ್ರೋಲರ್ ಕ್ಲಾಸ್ಗೆ API ಮ್ಯಾಪ್ ಆಗುತ್ತೆ. ದೆನ್ ಇಟ್ ಈಸ್ ಗೋಯಿಂಗ್ ಟು ನ್ಯಾವಿಗೇಟ್ ಟು ವೆಲ್ಕಮ್ ಟು Bitstream Technologies. ಸೊ ದಿಸ್ ಇಸ್ ವಾಟ್ ಐ ಡಿಡ್ ಹಿಯರ್. ಸೊ So I have terminated my server, so I'll just update this. So Bitstream anta enittu, I'll update it to Bitstream IO and I'll save it, and now I'll run my application. So if the credentials are right, my authentication manager which is coming from the security level class, security config, that is going to handle, if the credentials are correct, it is going to map to this functionality. If the credentials are wrong, it won't navigate to this. And those credentials I have added in the main application hard code. As you can see, my server has started. So this is the hard code credentials what I have given. So I'll go back here. Look, the local host is not running now. I'll just refresh it again. Yeah, now it is running. Now I'll just give ABCD. I'll give bad credentials. ABCD, and if I log in, it is not mapping. What if I take the exact credentials? I'll take Gayatri. That's the username. It's not taking the username. So I'll go back here again. I'll take the name Gayatri and I'll take the password. And now if I sign in, can you see here, welcome to Bitstream IO Technologies. Look, even this has been got updated.
ಕಾಣಿಸ್ತಿದೆಯಾ? ಸೊ ನೀವು ನೆನ್ನೆ ನಾನು ಏನು ಫಂಕ್ಷನಾಲಿಟೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ಇಲ್ಲಿವರೆಗೂ ನೀವು ಹೌ ಟು ಇನಿಷಿಯಲೈಸ್ ದ ಯೂಸರ್ಸ್ ಇಲ್ಲಿವರೆಗೂ ಮಾಡಿದರೆ, ಟುಡೇ ವಾಟ್ ಯು ಹ್ಯಾವ್ ಲರ್ನ್ಡ್ ವಾಸ್ ದಟ್ how to make use of the Spring Security dependency by creating a security class. Then you are going to extend web security configure adapter. Then you are going to override a function which is coming from this web security configure adapter, and here you have to pass the credentials. To pass these credentials you have to create a service class, and again inside this service class you are going to take a repository from the repository interface what you have created by find by username. Then you are going for the controller. ಸೊ ನೋಡಿ, ನೆನ್ನೆ 3 ಮಾಡ್ಯೂಲು, ಇವತ್ತು 3 ಮಾಡ್ಯೂಲು. ಯು ಕುಡ್ ಹ್ಯಾವ್ ಗೆಟ್ ಟು ನೋನ್ ಹೌ ಅಥೆಂಟಿಕೇಶನ್ ವರ್ಕ್ಸ್ ಇನ್ ಸ್ಪ್ರಿಂಗ್, ಬಟ್ ನೆನ್ನೆ ಮಾಡಿದ್ದು ಯಾರೂ ಕೂಡ ಮಾಡಿಲ್ಲ. ಇವತ್ತು 3 ಮಾಡ್ಯೂಲ್ಸು. ಸೊ ನಾವು ಫಾರ್ ಟುಮಾರೋ ಯು ಹ್ಯಾವ್ ಟು ಡೂ 6 ಮಾಡ್ಯೂಲ್ಸ್. ಇವತ್ತು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾನು ನಾಳೆ 3 ಮಾಡ್ಯೂಲ್ ಮಾಡ್ತೀನಿ ಅಥರೈಸೇಷನ್ ಮಾಡೋದು ಹೆಂಗೆ ಅಂತ. ಸೊ ಫಾರ್ ದ ನೆಕ್ಸ್ಟ್ 3 days ಇಫ್ ಯು ಡೋಂಟ್ ಪ್ರಾಕ್ಟೀಸ್, ಆಲ್ ಆಫ್ ಎ ಸಡನ್ ಆನ್ ದ ವೀಕೆಂಡ್, Saturday or Sunday, you have to practice 12 modules. And if you have any doubts in first or second module, then it takes lot of times to debug. Then how many days you need to debug all those 12 modules then? ಇವಾಗ ನಿಮ್ಗೆ ಇದೆಲ್ಲ ಕಷ್ಟ ಅನ್ನಿಸ್ತಿದೆ, ಯಾಕೆ ಹೇಳಿ? ಮೊದಲಿಂದ ನೀವು ತಿಳ್ಕೊಬೇಕಾಗಿದೆ. ಬಟ್ ನಾನು ನಿನ್ನೆವರೆಗೂ ಎಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಿದರೆ ಇವತ್ತು ನಿಮಗೆ ಜಸ್ಟ್ 3 ಕ್ಲಾಸಸ್ ಬಗ್ಗೆ ತಿಳ್ಕೊತಿದ್ರಿ: ಸೆಕ್ಯೂರಿಟಿ ಕ್ಲಾಸ್, ಸರ್ವಿಸ್ ಕ್ಲಾಸ್, ಕಂಟ್ರೋಲರ್ ಕ್ಲಾಸ್. ಸೊ ನೌ ವಾಟ್ ಯು ಹ್ಯಾವ್ ಇನ್ ಫ್ರಂಟ್ ಆಫ್ ಇಸ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಎಂಟಿಟಿ ಕ್ಲಾಸ್. You have to create entity, repository, then you have to initialize the users, then you have to go secure. You cannot even say the full flow of the whole 6 classes. Can anyone tell me now how the complete flow was here until the authentication process? ಯಾರನ್ನೊಬ್ರು ಹೇಳೋಕ್ಕಾಗುತ್ತಾ? ಲಾವಣ್ಯ ಹೇಳ್ತೀರಾ? Deepa, what about you? Hello? I'm asking you guys a question. If you are able to answer, say yes I can, or say no sir. ಅದಕ್ಕೆ ಹೇಳಿದ್ದು, ನೀವು ನೆನ್ನೆ 3 ಫಂಕ್ಷನಾಲಿಟೀಸ್ನ ಪ್ರಾಕ್ಟೀಸ್ ಮಾಡಿ ಅಪ್ ಟು ಡೇಟ್ ಇದ್ದರೆ ಇವತ್ತು 3 ಫಂಕ್ಷನಾಲಿಟೀಸು. ಸೊ ಬೈ 3 to 4 days ಯು ವಿಲ್ ಲರ್ನ್ ಎ ನ್ಯೂ ಕಾನ್ಸೆಪ್ಟ್. ದೀಸ್ ಆರ್ ಆಲ್ ನಾಟ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಕ್ಯಾನ್ ಲರ್ನ್ ಇನ್ 1 day. ಒಂದು ಸೆಷನಲ್ಲಿ ಕುತ್ಕೊಂಡು ಎಲ್ಲ ಕಲಿಯೋಕ್ಕಾಗೋದಿಲ್ಲ. ಜಾವಾ ಇಸ್ that complex. You might have hired, you'll be given a decent package based on Java. You know why? Because of these functionalities. To understand these functionalities you need time. ನಾನು ಅದಕ್ಕೆ ಇದನ್ನು ಬ್ರೇಕ್ ಮಾಡಿ ಹೇಳ್ತಿರೋದು. ಫಸ್ಟ್ ಫ್ಲೋ ಹೆಂಗಿರುತ್ತೆ, ಸೆಕೆಂಡ್ ಫ್ಲೋ ಹೆಂಗಿರುತ್ತೆ, ಥರ್ಡ್ ಫ್ಲೋ ಹೆಂಗಿರುತ್ತೆ, ಆವಾಗ ನೀವು ಒಂದೊಂದೇ ಫ್ಲೋನ ಪ್ರಾಕ್ಟೀಸ್ ಮಾಡ್ತಾ ದೆನ್ ಯು ವಿಲ್ ಗೆಟ್ ಟು ನೋ ದ ಹೋಲ್ ಫ್ಲೋ. ಬಟ್ ಇಫ್ ಯು ಮಿಸ್ 1 day, then the whole flow you will forget, and in the interview you don't know what to say. ಹೇಳಿ, ಏನು ಮಾಡ್ತೀರಾ? ಇವತ್ತಿಂದನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಹೊಸ ರೀಸನ್ಸ್ ಹುಡುಕ್ತೀರಾ? ಹಲೋ, ಹೇಳೋದಲ್ಲ, ಐ ಶುಡ್ ಗೆಟ್ ರಿಸಲ್ಟ್ಸ್. ನೋಡಿ, ನನಗೆ ನೀವು 3 ಮಾಡ್ಯೂಲ್ಸ್ ಮಾಡಿದರೆ ಇವತ್ತು 3 ಮಾಡ್ಯೂಲ್ಸ್ಗೆ ಅಥೆಂಟಿಕೇಶನ್ ಅಂದರೆ ಏನು ಅಂತ ಗೊತ್ತಾಗೋಗಿರೋದು. ಬಟ್ ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ಸೇ. ಇಟ್ಸ್ ದಟ್ ಯು ವಿಲ್ ಬಿ ಕ್ರಿಯೇಟಿಂಗ್ ಅನ್ ಎಂಟಿಟಿ ಕ್ಲಾಸ್, ದೆನ್ ಯು ವಿಲ್ ಬಿ using an interface, repository, then in the main application you are going to use a post construct annotation in which you are going to create or initialize users. So now yesterday process was this, and today we have created a security class which is going to extend an adapter, web security adapter, and from there we are going to override a function, and in that function we are going to pass the credentials of the user. We cannot pass it as plain, so we will be passing the object of a service class. So we will be creating a service class, and in that service class we are going to find that user by the user name, and then we will be using password encoder to make sure password is valid, and then we are going to write a controller class to match the API if the credentials are valid. So if you are able to say this flow right, then theoretical questions which you will be facing in the interview you can pass easily. ನೀವಿನ್ನು ಕ್ರರ್ಡೆ
ಕ್ರಡ್ ಆಪ್ರೇಷನ್ ಫ್ಲೋ ಹೇಗೆ ಅಂತಲೇ ಹೇಳ್ತಿಲ್ಲ, ಮತ್ತು ಈ JWT ಹೇಗೆ ಹೇಳ್ತೀರಾ? ಸೊ ಆಲ್ ದ 4 of you, will you able to finish this authentication by tomorrow?